ಈಗ ನೀವು ಮಾಡಿರೋ ಇಷ್ಟು ಸಿನಿಮಾಗಳಲ್ಲಿ ಅಂದರೆ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಿದ್ದೀರಿ ಅಂತ ಹೇಳಿರಲ್ಲ, ಯಾವುದದು ಸಿನಿಮಾ? ಅದು ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತುಟ್ಟು, ಅದು ಅಮೃತಗಳಿಗೆ, ಅದೆಲ್ಲ ಒಂದು ಬಂಜೆ ಪಾತ್ರ ಅಮೃತಗಳಿಗೆನಲ್ಲಿ. ಸೀತಮ್ಮದಲ್ಲೂ ಕೂಡ ಏನು ಗಂಡ ಇರಲ್ಲ, ವಿಧವೆ ಪಾತ್ರ, ಡಿಫ್ರೆಂಟ್ ಆಗಿತ್ತು ರೋಲ್ಸ್ ಎಲ್ಲ. ಅದು ಅದರಲ್ಲಂತೂ ಫುಲ್ ಕಂಪ್ಲೀಟ್ ಆಗಿ ಮಂಗಳೂರು ಸೈಡೇ ಆಗಿದ್ದು, 2 ಸಿನಿಮಾಗಳು ಮಂಗಳೂರು ಸೈಡ್ ಆಗಿತ್ತು, ಬಟ್ ಚೆನ್ನಾಗಿತ್ತು. ಮತ್ತು ಹಾಲು ತುಪ್ಪದಲ್ಲಿ ಕಂಪ್ಲೀಟ್ ಹಳ್ಳಿ ಪಾತ್ರ. ಆಮೇಲೆ ವಿಷ್ಣು ಸರ್ಕಲ್ ಅಂತ ಮಾಡಿದೆ, ಅದರಲ್ಲಿ ಕಾಲೇಜ್ ಹುಡುಗಿ. ಒಂದೊಂದರಲ್ಲೂ ಒಂದೊಂದು ಥರ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಲಂಗೋಟಿ ಮ್ಯಾನ್ ಅಂತ ಒಂದು ಮಾಡಿದೆ, ಅದು ಕಂಪ್ಲೀಟ್ ಸ್ಟ್ರಿಕ್ಟ್ ಆಗಿರೋ ಏನು ಪೊಲೀಸ್ ಆಫೀಸರ್ ಅಂತಾನೆ, ಫುಲ್ ಖಡಕ್ ಪೊಲೀಸ್ ಆಫೀಸರ್ ಅದರಲ್ಲಿ. ಅದಾದ್ಮೇಲೆ ಸ್ವಲ್ಪ ಗ್ಯಾಪ್ ಬಂತು. ಒಂದು GST ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಯಾವುದಾದ್ರೂ ಒಂದು ಗೆಸ್ಟ್ ಎಂಟ್ರಿ ತರ ಇರಲಿ ಅಂತ ಹೇಳಿ ಅದ್ರ ಸಾಂಗ್ ಒಪ್ಕೊಂಡು ಮಾಡಿದೆ. ನಮ್ಮನೆ ಡಾನ್ಸ್ ನಂಬರ್ಸ್ ಎಲ್ಲ, ಯಾಕಂದ್ರೆ ಎಷ್ಟೋ ಸಲ ನಿಮ್ಮ ಸಿನಿಮಾದಿಂದ ಹಿಟ್ ಆಗಲಿ ಅಂದ್ರೆ ಡಾನ್ಸ್ ನಂಬರ್ಗಳು ಹಿಟ್ ಆಗ್ಬಿಡುತ್ತೆ. ಹೌದು, ಅದೊಂದು ಟ್ರೆಂಡ್ ಅಲ್ಲಿ ಇದೆ, ಎಲ್ಲಾ ಭಾಷೆಗಳಲ್ಲೂ ಮಾಡ್ತಾರೆ. ಒಂದೇ ಒಂದು ಹಾಡಿಂದನೇ ತುಂಬಾನೇ ಹಿಟ್ ಆಗ್ಬಿಡುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಒಂದು ಸಾಂಗ್ ಇಂದಾನೆ ವೈರಲ್ ಆಗಿದೆ ಅಂತ ಅನ್ಕೊಳ್ತೀನಿ. ನಾನು ಇನ್ನೊಂದು ಸಿನಿಮಾದಲ್ಲಿ ಲಂಬಾಣಿ ಗೆಟಪ್ ಅಲ್ಲಿ ಕಾಣಿಸ್ಕೊಂಡಿದ್ದೀನಿ, ಅದು ಒಂದು ವಿಭಿನ್ನ ಪಾತ್ರ ಅಂತಾನೆ ಹೇಳ್ಬೋದು. ಮತ್ತೆ ಈಗ ಅಪ್ಕಮಿಂಗ್ ಮೂವಿನಲ್ಲೆಲ್ಲ ಮೆಜೆಸ್ಟಿಕ್ 2 ಮೂವಿನಲ್ಲಿ ಕಂಪ್ಲೀಟ್ ಆಗಿ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಒಂದು ಹುಡುಗಿ, ಅದು ಕಂಪ್ಲೀಟ್ ಗೆಟಪ್ ಇದ್ದೀನಿ. ಮಧ್ಯಮ ವರ್ಗದ ಒಂದು ಹೆಣ್ಮಗಳು. ಕಂಪ್ಲೀಟ್ ಮಧ್ಯಮ ವರ್ಗನೂ ಇಲ್ಲ, ಫುಲ್ ತುಂಬಾ ಬಡವರಾಗಿರ್ತೀನಿ ಆ ತರ. ಆಮೇಲೆ ಸ್ವಾಭಿಮಾನಿ ಅಂತ, ಅದರಲ್ಲಿ ಒಂದು ಮದುವೆ ಆಗಿರ್ತೀನಿ. ಒಂದು ಏನು ಅಂದ್ರೆ ಮನೆ ಕಡೆ ಏನು ಇರೋದಿಲ್ಲ, ಪತ್ರಕರ್ತನ ಹೆಂಡತಿ ಆಗಿರೋಂಥ ಪಾತ್ರ. ತುಂಬಾ ಚೆನ್ನಾಗಿದೆ ಅದು. ಅದು ಒಂದು ಈಗ ತಮಿಳ್ ಒಂದು ಮಾಡ್ತಾ ಇದ್ದೀನಿ, ಹಿಡನ್ ಕ್ಯಾಮ್ರಾ ಅಂತ ಹೇಳಿ. ಅದರಲ್ಲಿ ಮೂಗಿ ಕ್ಯಾರೆಕ್ಟರ್, ಏನು ಮಾತು ಬರೋದಿಲ್ಲ. ನೀವು ಹೇಳೋದನ್ನ ನೋಡಿದ್ರೆ ನಿಮ್ಗೆಲ್ಲ ವೆರೈಟಿ ಸಿಕ್ಕಿದೆ ನನಗೆ, ಪಾತ್ರಗಳು ಸಿಗ್ತಾ ಇದೆ. ಒಂದು ಪಾತ್ರಕ್ಕೆ ನಟನೆ ಅನ್ನೋದು ಇಟ್ಸ್ ನಾಟ್ ಸೋ ಈಸಿ, ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ. ಒಂದು ಪಾತ್ರಕ್ಕೆ ಯಾವ ರೀತಿಯ ತಯಾರಿಯನ್ನ ಮಾಡ್ಕೋತೀರಿ ನೀವು ಅಂತ? ತಯಾರಿ ನಾನು ಫಸ್ಟ್ ಅವ್ರೇನಾದ್ರೂ ಕಾನ್ಸೆಪ್ಟ್ ಹೇಳಿದಾಗ ಮೂವಿಗಳು ನೋಡಕ್ ಹೋಗಲ್ಲ. ಈ ತರ ಕಾನ್ಸೆಪ್ಟ್ ಇದೆ, ಇಂಥವ್ರ ಮೂವಿ ಇದೆ ನೋಡಿ ಅಂತ ಹೇಳ್ತಾರೆ ಅವರು. ಬಟ್ ನಾನಾಗಿ ಆ ಪಾತ್ರದಲ್ಲಿದ್ದಾಗ ನನ್ನ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ ನಾನೇ ಇಮ್ಯಾಜಿನ್ ಮಾಡ್ಕೊಳ್ತೀನಿ. ಈಗ ಅವ್ರನ್ನ ನೋಡಿ ಕಲಿಯೋದು ಬೇರೆ, ನಮ್ಮನ್ನು ನಾವೇ ತಯಾರಿ ಮಾಡ್ಕೊಳ್ಳೋದು ಬೇರೆ ಅಂತ ನನ್ನ ಒಂದು ಅಭಿಪ್ರಾಯ. ಆ ರೀತಿ ರೆಡಿ ಆಗ್ತೀನಿ ಅಷ್ಟೇ. ಒಂದು ಲಂಬಾಣಿ ಕ್ಯಾರೆಕ್ಟರ್ ಅಂತ ಅಂದರೆ ಮಾಮೂಲಿ ಲಂಬಾಣಿ, ನಾನೇ ಲಂಬಾಣಿ ಆಗಿದ್ರೆ ರಿಯಲ್ ಆಗಿ ನಾನು ಹಿಂಗಿರ್ತಾ ಇದ್ದೆ. ಒಂದು ಪೊಲೀಸ್ ಆಗಿದ್ರೆ ನಾನೇ ಏನಾದರೂ ರಿಯಲ್ ಆಗಿ ಪೊಲೀಸ್ ಆಗಿದ್ರೆ ಹೆಂಗಿರ್ತಂದ್ರೆ, ಈಗ ಒಂದು ಪಾತ್ರವನ್ನ ನೀವು ಆವಾಹನೆ ಮಾಡ್ಕೋಬೇಕಂದ್ರೆ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ನಟ ನಟಿಗೆ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್.